ಸ್ನೇಹಿತರೆ ನಮಸ್ಕಾರ. ಎನ್ಇಟಿ ಕೆಸೆಟ್ ಪ್ರಶ್ನೆ ಪತ್ರಿಕೆಯ ಬಿಡಿಸುವ ಭಾಗವಾಗಿ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಇವು ಕನ್ನಡದ ಶರಣರ ವಚನಗಳ ಅನುವಾದಿತ ಕೃತಿಗಳು ಅಂತ ಒಂದು ಪ್ರಶ್ನೆ ಇದೆ ನೋಡಿ. ಗುರುಚಮ್ಮಾಳಿಗೆ, ಸ್ಪೀಕಿಂಗ್ ಆಫ್ ಶಿವ, ನೇಮಿಂಗ್ ದಿ ನೇಮ್ಲೆಸ್, ದಿ ಫ್ಲೇಮಿಂಗ್ ಫಿಟ್ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಬಿ, ಬಿ ಮತ್ತು ಸಿ, ಬಿ ಮತ್ತು ಡಿ ಮತ್ತು ಬಿ ಮತ್ತು ಸಿ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ ಶರಣರ ವಚನಗಳ ಅನುವಾದಿತ ಕೃತಿಗಳು ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಸ್ಪೀಕಿಂಗ್ ಆಫ್ ಶಿವ ಮತ್ತು ನೇಮಿಂಗ್ ದಿ ನೇಮ್ಲೆಸ್. ನೋಡಿ, ಈ ಪ್ರಶ್ನೆಯಲ್ಲಿ ಅನುವಾದಿತ ಕೃತಿಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಅನುವಾದಿತ ಕೃತಿಗಳ ಸಂಬಂಧಪಟ್ಟಂತೆ ಎನ್ಇಟಿ ಮತ್ತು ಕೆಸೆಟ್ ಪ್ರಶ್ನೆ ಪತ್ರಿಕೆಗಳಲ್ಲಿ 1 ಅಥವಾ 2 ಪ್ರಶ್ನೆಗಳನ್ನ ಕಂಪಲ್ಸರಿ ಕೊಡ್ತಾರೆ. ಆ ಭಾಗವಾಗಿ ಈ ಒಂದು ಪ್ರಶ್ನೆ ಕೊಡಲಾಗಿದೆ. ಸ್ಪೀಕಿಂಗ್ ಆಫ್ ಶಿವ ಇದು ಎ.ಕೆ. ರಾಮಾನುಜನ್ ಅವರು ಬರೆದಿರ್ತಕ್ಕಂತಹ ವಚನಗಳ ಇಂಗ್ಲಿಷ್ ಅನುವಾದ ಕೃತಿಯಾಗಿದೆ. ನೋಡಿ, ರಾಮಾನುಜನ್ ಅವರು ಕೇವಲ ಕವಿಯಾಗಿರದೆ ಉತ್ತಮ ಭಾಷಾಂತರಕಾರರೂ ಆಗಿದ್ದರು. ಕನ್ನಡ ವಚನ ಸಾಹಿತ್ಯವನ್ನು ಪಾಶ್ಚಾತ್ಯ ಜಗತ್ತಿಗೆ ಪರಿಚಯಿಸಿಕೊಡುವ ಒಂದು ವಿಶಿಷ್ಟ ಪ್ರಯತ್ನವೇ ಸ್ಪೀಕಿಂಗ್ ಆಫ್ ಶಿವ ಕೃತಿ. ಅಂದ್ರೆ ಕನ್ನಡ ಸಾಹಿತ್ಯದ ವಚನಗಳನ್ನ ಪಾಶ್ಚಾತ್ಯ ಜಗತ್ತಿಗೆ ಪರಿಚಯಿಸಿಕೊಡುವಂತಹ ಒಂದು ಕೆಲಸನ ಇವರು ಸ್ಪೀಕಿಂಗ್ ಆಫ್ ಶಿವ ಎಂಬ ಕೃತಿಯಿಂದ ಮಾಡ್ತಾರೆ. ಎರಡನೇದು ನೇಮಿಂಗ್ ದಿ ನೇಮ್ಲೆಸ್. ಇದು ಡಾಕ್ಟರ್ ಪ್ರಭುಶಂಕರ್ ಅವರು ಸಂಪಾದಿಸಿದ ಶರಣರ 101 ವಚನಗಳು ಎಂಬ ವಚನ ಸಂಕಲನದ ಇಂಗ್ಲಿಷ್ ಅನುವಾದ. ನೋಡಿ, ಇದು 101 ವಚನಗಳು, ಶರಣರ 101 ವಚನಗಳು ಎಂಬ ವಚನ ಸಂಕಲನದ ಇಂಗ್ಲಿಷ್ ಅನುವಾದವಾಗಿದೆ. ನೇಮಿಂಗ್ ದಿ ನೇಮ್ಲೆಸ್ ಅಂದ್ರೆ ಇದರ ಅರ್ಥ ಶೂನ್ಯ ಸಂಪಾದನೆ ಅಂತಕ್ಕಂಥದ್ದು. ರೋವೆನಾ ಇಲ್ ಎಂಬ ಸ್ಪ್ಯಾನಿಷ್ ಮಹಿಳೆ ಡಾಕ್ಟರ್ ಪ್ರಭುಶಂಕರ್ ಅವರ ಜೊತೆಗೂಡಿ ಇಂಗ್ಲಿಷ್ಗೆ ಇದನ್ನ ಅನುವಾದಿಸಿದ್ದಾರೆ. ಸೊ ಇಲ್ಲಿ ಅರ್ಥ ಆಗಿದೆ. 2 ಶರಣರ ವಚನಗಳನ್ನ ಅನುವಾದಿತ ಕೃತಿಗಳು ಅಂತ ಕೇಳಿದಾಗ ಮೊದಲನೇದು ಸ್ಪೀಕಿಂಗ್ ಆಫ್ ಶಿವ ಮತ್ತೆ ನೇಮಿಂಗ್ ದಿ ನೇಮ್ಲೆಸ್. ಇದೆರಡು ತುಂಬಾ ಇಂಪಾರ್ಟೆಂಟ್ ಕೃತಿಗಳಾಗ್ತವೆ. ಮತ್ತೆ ಉರಿಚಮ್ಮಾಳಿಗೆ ಅಂದ್ರೇನು? ಉರಿಚಮ್ಮಾಳಿಗೆ ಅಂತಕ್ಕಂಥದ್ದು ಡಿ.ಆರ್. ನಾಗರಾಜ್ ರವರು ಬರೆದಿರ್ತಕ್ಕಂತಹ ಪ್ರಸಿದ್ಧ ಕೃತಿಯಾದಂತಹ ದ ಫ್ಲೇಮಿಂಗ್ ಫೀಟ್ ಅಂತಕ್ಕಂತಹ ಇಂಗ್ಲಿಷ್ ಕೃತಿಯಾಗಿದೆ. ಈ ಕೃತಿಯನ್ನ ಎಂ.ಎಸ್. ಆಶಾದೇವಿರವರು ಕನ್ನಡಕ್ಕೆ ಉರಿಚಮ್ಮಾಳಿಗೆ ಎಂತೆಂದು ಅನುವಾದಿಸಿದ್ದಾರೆ. ಇದು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸತಕ್ಕಂತಹ ಒಂದು ಮಹತ್ವದ ಕೃತಿಯಾಗಿದೆ. ಕನ್ನಡದ 101 ಮೌಲಿಕ ಗ್ರಂಥಗಳ ಭಾಗವಾಗಿ ಮರುಮುದ್ರಣಗೊಂಡಿದೆ. ನೋಡಿ, ಮೂಲ ಕೃತಿ ದ ಫ್ಲೇಮಿಂಗ್ ಫೀಟ್ ಅಂತಕ್ಕಂಥದ್ದು. ಮೂಲ ಲೇಖಕರು ಡಿ.ಆರ್. ನಾಗರಾಜರವರು, ಅನುವಾದಕರು ಎಂ.ಎಸ್. ಆಶಾದೇವಿರವರು, ಪ್ರಕಾಶಕರು ಕನ್ನಡ ಸಾಹಿತ್ಯ ಪರಿಷತ್ತು 2015ರಲ್ಲಿ ಪ್ರಕಾಶಿಸುತ್ತೆ. ಪ್ರಕಾರ ಯಾವ್ದಪ್ಪ ಅಂದ್ರೆ ಇದು ದಲಿತ ಚಳುವಳಿ ಮತ್ತು ದಲಿತ ಅನುಭವಗಳನ್ನು ಕುರಿತ ಒಂದು ಗಾಂಭೀರ್ಯ ಚಿಂತನೆಯ ಕೃತಿಯಾಗಿದೆ. ಸೊ ಸ್ನೇಹಿತರೆ, ಎನ್ಇಟಿ ಕೆಸೆಟ್ ಕನ್ನಡಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಒತ್ತುವ ಮುಖಾಂತರ ನಮ್ಮನ್ನ ನೀವು ನಮಸ್ಕಾರ.